ಖುಷಿ ಯಾರಿಗೆ ಬೇಡ, ಆದರೆ ಯಾವ ಬೆಲೆಗೆ? ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು. ಧೂಮ್ರಪಾನ ನಿಮಗೆ ಹಾನಿಕಾರಕ ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೂ. ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು. ಸ್ಮೋಕಿಂಗ್ ಅಂಡ್ ಡ್ರಿಂಕಿಂಗ್ ಇಸ್ ಇಂಜುರಿಯಸ್ ಟು ಹೆಲ್ತ್. ಧೂಮಪಾನ ಮತ್ತು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರ. ಸಿನಿಮಾ ಯಾಕೆ ಹೇಳ್ತೀರಾ? ಸಿನಿಮಾದಲ್ಲಿ ರೌಡಿಸಂ ಬಿಟ್ಟು ಬದುಕು ಅಂತಾನೂ ಹೇಳಿದ್ದಾರೆ. ಕಾಕಿ ಹಾಕಿದ್ಮೇಲೆ ಹೆಂಡತಿ ಮಕ್ಕಳು ಅಂತ ನೋಡ್ದೆ ಅರೆಸ್ಟ್ ಮಾಡು ಅಂತಾನೂ ಹೇಳಿದ್ದಾರೆ. ಅಪ್ಪ ಅಮ್ಮನಿಗೆ ವಯಸ್ಸಾದ್ಮೇಲೆ ಆಶ್ರಮಕ್ಕೆ ಸೇರಿಸಬೇಡಿ ಅಂತಾನೂ ಹೇಳಿದ್ದಾರೆ. ಇದನ್ನ ಯಾಕ್ರಿ ಫಾಲೋ ಮಾಡಲ್ಲ? ಕೆಟ್ಟದು ಒಳ್ಳೇದು ತೋರ್ಸೋದ್ರಲ್ಲಿ ಇರಲ್ಲ, ನಾವು ನೋಡೋದ್ರಲ್ಲಿ ಇರುತ್ತೆ. ಮನಸಾರೆ, ಮನಸ್ಸಿನಿಂದ, ಮನಸ್ಸಿಗೋಸ್ಕರ, ಮನಸ್ಸನ್ನೇ ಪ್ರೀತಿಸೋ ಎಲ್ಲಾ ಪ್ರೇಮಿಗಳಿಗಾಗಿ ಈ ಚಿತ್ರ ಸಮರ್ಪಣೆ. ಹಲೋ ಹಲೋ ಅಮ್ಮು, ಹೋಯ್, ಹಲೋ, ಕೇಳಿಸಿದ್ಯಾ? ಹಲೋ, ನಾಳೆ ಮಾರ್ನಿಂಗ್ ಸಿಗು, ಮಾತಾಡಬೇಕು. ಯಾಕೊಂಥರ ಮಾತಾಡ್ತಿದ್ಯಾ? ಏನಾಯಿತು? ಇಷ್ಟು ದಿನ ಎಲ್ಲೋಗಿದ್ದೆ? ಯಾಕೆ ನಾನು ಕಾಲ್ ಮಾಡಿದೆ, ಕಾಲ್ ಪಿಕ್ ಮಾಡಿಲ್ಲ, ಆನಲ್ಲಿದ್ದು ರಿಪ್ಲೈ ಮಾಡಲಿಲ್ಲ? ಹಲೋ, ಸಿಗು ಅಂತ ಹೇಳ್ದೆ ತಾನೆ. ಇರಿಟೇಟ್ ಆಗೋವಾಗ ಬಿಹೇವ್ ಮಾಡಬೇಡ. ಇರಿಟೇಟ್ ಆಗೋ ಥರನಾ? ಯಾಕೊಂಥರ ಮಾತಾಡ್ತಿದ್ಯಾ? ಸರಿ, ಎಲ್ಲಿ ಸಿಗಬೇಕು? ನಾವು ರೆಗ್ಯುಲರ್ ಆಗಿ ಸಿಗೋ ಕೆಫೆಗೆ ಬಾ. ಸರಿ, ತಿಂದ? ಹಲೋ ಹಲೋ ಹಲೋ,
ಹೋಯ್, ಆರ್ ಯು ಆಲ್ ರೈಟ್? ಕಾಫಿ ಅನ್ನೋದೇ ಹೇಳ ಬೆರರ್? ನಂಗೇನೂ ಬೇಡ. ಆಮೇಲೆ ಹೇಳ್ತೀನಿ. ಯಾಕೊಂಥರ ಮಾತಾಡ್ತಿದ್ಯಾ? ಏನಾಯಿತು ನಿನಗೆ? ಅದೆಲ್ಲ ಇರಲಿ. ಎನಿವೆ, ಹ್ಯಾಪಿ ಬರ್ತ್ಡೇ ಅಭಿ. ಥ್ಯಾಂಕ್ಸ್. ಅದು ಸರಿ, ಯಾಕೆ ನಾನು ಕಾಲ್ ಮಾಡಿದೆ ಕಾಲ್ ಪಿಕ್ ಮಾಡಲಿಲ್ಲ? ಆನ್ಲೈನಲ್ಲಿದ್ದು ರಿಪ್ಲೈ ಮಾಡಲಿಲ್ಲ. ಅದೆಲ್ಲ ಬಿಡು. ಈಗ ನಿನ್ನ ಏಜ್ ಎಷ್ಟು? ಈಗ ನಾನೇನು ಕೇಳ್ತಾ ಇದ್ದೀನಿ, ನೀನೇನು ಹೇಳ್ತಾ ಇದೆಯಾ? ನೀನು ಹೇಳು, ನಾನು ಹೇಳ್ತೀನಿ. 26. ಯಾಕೆ ನಿನಗೆ ಗೊತ್ತಿಲ್ವಾ? 26. ಗುಡ್. ನಾನು ಕೆಲವು ವಿಷಯ ಕೇಳ್ತಾ ಹೋಗ್ತೀನಿ, ಅದಕ್ಕೆ ಆನ್ಸರ್ ಮಾಡು. ಸರಿ, ಏನು ಹೇಳು? 26 ವರ್ಷ ಆಯ್ತಲ್ವಾ ನಿಂಗೆ? ಲೈಫಲ್ಲಿ ಸೆಟಲ್ ಆಗಿದ್ಯಾ ನೀನು? ಈಗ ಯಾಕೆ ಆ ಟಾಪಿಕ್ಕು? ಒಂದು 2-3 ವರ್ಷ ಎಲ್ಲ ಸರಿ ಹೋಗುತ್ತೆ. ಈಗ ಅದಾ ಪ್ರಾಬ್ಲಮ್ ನಿನಗೆ? ಅದೇ ಪ್ರಾಬ್ಲಮ್ ನನಗೆ. ನೋಡು, ನೀನು 4 ವರ್ಷದಿಂದ ಇದೇ ಮಾತು ಹೇಳ್ತಿದ್ಯಾ, ಆದರೆ ಲೈಫಲ್ಲಿ ಏನೂ ಇಂಪ್ರೂವ್ಮೆಂಟ್ ಇಲ್ಲ. ಹೋಯ್, ಇನ್ನೊಂದು 2 ವರ್ಷ ಟೈಮ್ ಕೊಡು, ಎಲ್ಲ ಸರಿ ಹೋಗುತ್ತೆ. ಆಗಲ್ಲ ಕಣೋ. ನಾನು ಎಷ್ಟಂತ ಸುಳ್ಳು ಹೇಳಿ ನಮ್ಮ ಮನೇಲಿ ಸದ್ಯಕ್ಕೆ ಮದುವೆ ಬೇಡ ಬೇಡ ಅಂತ. ಸಾಕಾಗಿದೆ ನನಗೆ. ಸರಿ, ಏನು ಮಾಡ್ಬೇಕು ಅನ್ಕೊಂಡಿದ್ಯಾ? ನೋಡು, ಲೆಟ್ಸ್ ಬಿ ಪ್ರಾಕ್ಟಿಕಲ್. ನಾನು ತುಂಬ ಥಿಂಕ್ ಮಾಡಿದೆ, ಯಾಕೋ ಸರಿ ಅನಿಸಿಲ್ಲ. ಅಂದರೆ? ಹೇಳ್ದೆ ಅಲ್ವಾ ಸರಿ ಬರಲ್ಲ ಅಂತ. ಅದೇ ಸರಿ ಬರಲ್ಲ ಅಂದರೆ ಏನು? ನೋಡು, ನೀನು ಬೇರೆ ಕ್ಯಾಸ್ಟ್, ನಾನು ಬೇರೆ ಕ್ಯಾಸ್ಟ್. ಫಸ್ಟ್ ಪಾಯಿಂಟ್, ನಿನ್ನನ್ನು ನಮ್ಮ ಮನೇಲಿ ಒಪ್ಪೋದೇ ಇಲ್ಲ. ಸೆಕೆಂಡ್ ಪಾಯಿಂಟ್, ನನಗೂ ನನ್ನ ಲೈಫಲ್ಲಿ ಹಾಗಿರಬೇಕು ಈಗಿರಬೇಕು ಅನ್ನೋ ಆಸೆ ಇದೆ. ನಿಂಗೆ ನಿನ್ನ ಗಾಡಿ ಲೋನ್ ಕಟ್ಟೋದೇ ಕಷ್ಟ. ಇನ್ನು ನಾನು ಎಕ್ಸ್ಪೆಕ್ಟ್ ಮಾಡೋ ಲೈಫ್ನ ನೀನು 100% ಕೊಡೋಕ್ಕಾಗಲ್ಲ. ಯಾಕೆ ಇದೆಲ್ಲ ಮಾತಾಡ್ತಿದ್ಯಾ? ಪ್ಲೀಸ್ ಕಣೆ, ಈ ಥರ ಎಲ್ಲ ಮಾತಾಡಬೇಡ. ನನಗೆ ಬೇಜಾರಾಗುತ್ತೆ. ಲವ್ವಿಂದ ಹ್ಯಾಪಿಯಾಗಿರ್ಬೋದು. ಈಗೇನು ಮನಿನೇ ಇಂಪಾರ್ಟೆಂಟಾ? ಎಸ್, ಮನಿನೇ ಕಣೋ ಇಂಪಾರ್ಟೆಂಟ್. ಲವ್ವಿಂದ ಹೊಟ್ಟೆ ತುಂಬಿಸ್ಕೊಳಕ್ಕಾಗತ್ತಾ? ಲವ್ವಿಂದ ಕಾರಲ್ಲಿ ಓಡಾಡಕ್ಕಾಗತ್ತಾ? ಅಥವಾ ನೀನು ಹೇಳೋ ಲವ್ವಿಂದ ರಿಚ್ ಆಗಕ್ಕಾಗತ್ತಾ ಅಥವಾ ಬದುಕಕ್ಕಾಗತ್ತಾ? ಸರಿ, ಯಾಕೆ ಕಿರ್ಚಾಡ್ತಿದ್ಯಾ? ಮೆತ್ತಗೆ ಮಾತಾಡು. ನಾನು ಮಾತಾಡೋದೇ ಹೀಗೆ. ಸರಿ, ಈಗ ಏನು ಮಾಡ್ಬೇಕು ಅನ್ಕೊಂಡಿದ್ಯಾ? ಹೇಳ್ದೆ ಅಲ್ವಾ ಸರಿ ಬರಲ್ಲ ಅಂತ. ಏನು ಲೂಸ ನೀನು? ಇಷ್ಟು ವರ್ಷ ಲವ್ ಮಾಡಿ ಸೆಟ್ ಆಗಲ್ಲ ಅಂದರೆ ಏನರ್ಥ? ನೋಡು ನೋಡು, ನಿನಗೂ ಗೊತ್ತು ನಾನು ನಿನ್ನ ಎಷ್ಟು ಇಷ್ಟಪಡ್ತಿದ್ದೀನಿ ಅಂತ. ಪ್ಲೀಸ್ ಕಣೆ, ಅರ್ಥ ಮಾಡ್ಕೊ. ನನ್ನ ಕೈಲಿ ಬಿಟ್ಟರೆ ಕಣೆ. ಪ್ಲೀಸ್ ಅಮ್ಮು, ಅರ್ಥ ಮಾಡ್ಕೊ. ನೀನು ಈ ಥರ ಮಾಡ್ತೀನಿ ಅಂತ ಅನ್ಕೊಂಡಿರಲಿಲ್ಲ ಕಣೆ. ಇನ್ನು ಯಾವತ್ತೂ ನನಗೆ ಮುಖ ತೋರಿಸ್ಬೇಡ. ನೀನು ಯಾವಾಗಲೂ ಹೀಗೇನೇ ಇರೋದು? ಆ ನಿನ್ನ ಹೇರ್ ಕಲರು, ಲುಕ್ ಸ್ವಲ್ಪ ಆದರೂ ಡೀಸೆಂಟಾಗಿ ರೆಡಿಯಾಗಿ. ನೀನು ಹೀಗಿದ್ರೆ ನಮ್ಮ ಮನೇಲಿ ಹೇಗೆ ಒಪ್ಪಿಸ್ಲಿ? ಹೋಯ್, ಇನ್ನೊಂದು 2 ವರ್ಷ ಟೈಮ್ ಕೊಡು, ಎಲ್ಲ ಸರಿ ಹೋಗುತ್ತೆ. ಹೇಳ್ದೆ ಅಲ್ವಾ ಸರಿ ಬರಲ್ಲ ಅಂತ. ಆ ಮರ ನೋಡು ಎಷ್ಟು ಚೆನ್ನಾಗಿದೆ. ಹಾಗೆ ಅಲ್ಲೊಂದು ಹೂವು ಇದೆ. ಹೋಯ್ ಹೋಯ್, ಐ ಲವ್ ಯು. ಸರಿ. ಐ ಲವ್ ಯು. ಸರಿ. ಇಲ್ಲೆಲ್ಲೋ ಬರ್ನಿಂಗ್ ಸ್ಮೆಲ್ ಬರ್ತಿದ್ಯಲ್ಲ. ಸರಿ ಸರಿ, ಉರ್ಕೋಬೇಡ, ಬಾ. ನಾನೊಂದು ಕೇಳಲ್ಲ? ಮುಖ ಹಂಗೆ ಇಟ್ಕೋಬೇಡ, ಕೇಳಲ್ಲ? ಏನು? ನೀನು ಯಾವಾಗಲೂ ಹೀಗೇನಾ ಇರೋದು? ಆ ನಿನ್ನ ಹೇರ್ ಕಲರು, ಲುಕ್ಕು ಸ್ವಲ್ಪ ಆದರೂ ಡೀಸೆಂಟಾಗಿ ರೆಡಿ ಆಗು. ನೀನು ಹೀಗಿದ್ರೆ ನಮ್ಮ ಮನೇಲಿ ಹೇಗೆ ಒಪ್ಪಿಸ್ಲಿ? ಹುಡುಗರು ಮನ್ಸನ್ನ ಲವ್ ಮಾಡಿ ಲುಕ್ ನೋಡಿ ಅಲ್ಲ, ಲುಕ್ಕು ಕೊನೆವರೆಗೂ ಬರಲ್ಲ. ಇದು ನೋಡಿದ್ದೆ ನಾನು ಇಷ್ಟಪಟ್ಟಿದ್ದು. ಪಬ್ಲಿಕ್ ಕಣೋ. ಹಾಂ, ನೀವು ಹುಡುಗರಿಗೆ
ಹುಡುಗಿರ್ನ ಸೀರಿಯಲ್ ನೋಡಿದ್ರೆ ಹೇಗೆ ಇಷ್ಟ ಆಗುತ್ತೋ ಹಾಗೆ ನಿನ್ನನ್ನು ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಸೂಟಲ್ಲಿ ನೋಡ್ಬೇಕಂತ ಆಸೆ ಕಣೋ. ಆಸೆನೆ, ಬಟ್ ಕೊಡ್ಸೋರು ಯಾರು? ಅಲ್ವಾ? ಸರಿ, ಕಣ್ಮುಚ್ಚು. ಹ್ಞೂ ನಂದಲ್ಲ ಕಣೋ, ನಿಂದು. ಯಾಕೆ, ಏನೇ ಮಾಡ್ತೀಯಾ? ಓಪನ್ ಮಾಡು. ಟೊಂಟಡೈನ್. ಹೊಯ್, ಏನಿದು? ಹಾಂ, ನೈಟಿ. ನೈಟಿ ಯಾವಾಗಿಂದ ಈ ಥರ ಸ್ಟಾರ್ಟ್ ಏನು ಮಾಡೋದು? ಜೋಕಾ? ಸೂಟ್ ಕಣೋ. ಇವತ್ತು ನೀನು 25ನೇ ವರ್ಷದ ಬರ್ಡೇ ಅಲ್ವಾ, ಸೊ ನನ್ನ ಕಡೆಯಿಂದ ಗಿಫ್ಟ್. ಥ್ಯಾಂಕ್ಸ್, ಬಟ್ ಯಾಕೆ ಸುಮ್ಮನೆ ಇವೆಲ್ಲ ಖರ್ಚು? ನೋಡು, ನಿನಗೆ ಮಾಡಿದೆ ಇನ್ಯಾರಿಗೆ ಮಾಡಲಿ ನಾನು? ಈ ಗಿಫ್ಟ್ನ ಎಷ್ಟೇ ವರ್ಷ ಆದರೂ, ನೀನು ದಪ್ಪ ಆದರೂ ಸಣ್ಣ ಆದರೂ ಅಟ್ಲೀಸ್ಟ್ ನಿನ್ನ ಬರ್ಡೇ ದಿನ ಒಂದ್ಸಲ ಆದರೂ ಹಾಕೊಂಡು ತೆಗಿಬೇಕು. ನೀನು ಮುತ್ಕ ಆದರೂ ಕೂಡ. ಯಾಕಂದರೆ ಈ ಸೂಟ್ ನೀನು ಹಾಕೊಂಡಾಗಲೆಲ್ಲ ನಾನು ನಿನ್ನ ಹಗ್ ಮಾಡ್ಕೊಳ್ಳೋದು ಅರ್ಥ. ಓಕೆನಾ? ಓಕೆ, ಥ್ಯಾಂಕ್ ಯು. ನೋಡು, ನಾವು ತುಂಬ ಇಷ್ಟಪಡೋರ ಹತ್ರ ಈ ಥ್ಯಾಂಕ್ ಯು, ಸಾರಿ ಎಲ್ಲ ಹೇಳಬಾರ್ದು. ಆಗ ನಾವು ಯಾರು ಅನ್ನೋಕೆ ಫೀಲ್ ಆಗುತ್ತೆ. ಆಗಲೇ ಸಾಹೇಬ್ರು ಏನಕ್ಕೋ ಓಡ್ಕೊಂಡಿದ್ರಿ ಅಲ್ವಾ? ಐ ಲವ್ ಯು. ಐ ಲವ್ ಯು. ಐ ಲವ್ ಯು. I love you too. ಅಬಿಸರ್ದು ಬೋರ್ತಡೆ, ಯಾಪಿ ಬರ್ತಡೆ. ಗುಡ್ ಮಾರ್ನಿಂಗ್ ಸರ್. ಸರ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಸರ್ 10 o'clock ಒಂದು ಅಪಾಯಿಂಟ್ಮೆಂಟ್ ಇದೆ. ನೀವು ಕನ್ಫರ್ಮ್ ಮಾಡಿದ್ರೆ ಮೀಟಿಂಗ್ ಫಿಕ್ಸ್ ಮಾಡ್ತೀನಿ ಸರ್. ಮಾಯಾ, ನಿಮ್ಗೆ ಗೊತ್ತಿವತ್ತು ಏನು ದಿನ ಅಂತ? ಹೆಸರು ಹೇಳಿದಿ ನನ್ನ ಬರ್ಡೇ ದಿನ ಯಾವುದೇ ರೀತಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಬಿಡಿ ಅಂತ. ಆ್ಯಂಡ್ ಯು ನೋ ದಟ್ ಇವತ್ತು ನಾನು ಯಾರನ್ನ ಮೀಟ್ ಮಾಡೋಕೆ ಹೋಗ್ತಿದ್ದೀನಿ ಅಂತ, ರೈಟ್? ಸಾರಿ ಸರ್, ಐ ವಿಲ್ ಕ್ಯಾನ್ಸಲ್ ಇಟ್. ಪ್ಲೀಸ್ ಡೋಂಟ್ ರಿಪೀಟ್ ದಿಸ್ ಅಗೇನ್. ನನ್ನ ಗೆಳೆಯ ನನ್ನ ಮನಸ್ಸು ನಿನದಯ್ಯ. ಪ್ರೀತಿಯ ಅಬಿಸರು, ರೀ ಹ್ಯಾಪಿ ಬರ್ತಡೆ, ಸಾಹೇಬ್ರು ಬರ್ಲಿಕತ್ತಾರ, ಬರ್ರಿ. ಅಬಿಸರ್ದು ಬೋರ್ತಡೆ. ಆತು ಮುತ್ತು ಅಣ್ಣ, ಗಾಡಿ ತೆಗೀರಿ. ದೇವ್ರೆ, ನಾನು ಚೆನ್ನಾಗಿರಬೇಕು, ನನ್ನ ಜೊತೆಲಿರೋರು ಎಲ್ಲರೂ ಚೆನ್ನಾಗಿರ್ಬೇಕಪ್ಪ. ಎಲ್ರಿಗೂ ಒಳ್ಳೇದಾಗಲಿ. ನಮ್ಮ ಸಾಬ್ದು ಊಟದ ಬಗ್ಗೆ ಇದೆ. ಬಿರಿಯಾನಿಗೆ ಮಾಡಿಬಿಟ್ಟು ಅವ್ರದ್ದು ಹೇಗೆ ಅಲ್ಲಾಡಿಸ್ಬಿಡ್ತೀನಿ ನೋಡಿ. ನಮಸ್ಕಾರ ಸಾಬ್. ಸಲಾಮ್ ಅಲೈಕುಮ್. ವಾಲಿಕುಮ್ ಅಸ್ಸಲಾಂ ಸಾಬ್. ವಾಲಿಕುಮ್ ಅಸ್ಸಲಾಂ. ಸಾಬ್, ಇವತ್ತು ನಿಮ್ದಿಗೆ ಊಟದ ಬಗ್ಗೆ ಅಲ್ವಾ? ನಿಮ್ದಿಗೆ ಊಟದ ಹಬ್ಬದಿಗೆ ಆರ್ಥಿಕ ಶುಭಾಶಯಗಳು ಸಾಬ್. ಅದು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ. ಅದಕ್ಕೆ ಸರಿಗೆ ಮಾಡ್ಬಿಡೋಣ ಸಾಬ್. ಸರಿ, ಹುಷಾರು. ರೀ ಸರ, ತಿಂಡಿ ತಿನ್ಕೊಂಡು ಹೋಗಿರಂತೆ, ಬರ್ರಾ? ಇಲ್ಲಮ್ಮ, ನೀವು ಮಾಡಿ, ನಂಗೆ ಸ್ವಲ್ಪ ಕೆಲಸ ಇದೆ. ಪ್ಯಾರ್ಗೆ ಯಾಗ್ಬಿಟ್ಟೈತೆ ನಮ್ ಸರ್ರುಗೆ, ಪ್ಯಾರಿಗೆ ಯಾಗಿಬಿಟ್ಟೈತೆ. ರೀ ಸಾಹೇಬ್ರು ತಿಂಡಿನ ತಿಂದಂಗ ಇಷ್ಟು ಅರ್ಜೆಂಟಾಗಿ ಎಲ್ಲಿಗೆ ಹೋಗತ್ತಾರ? ನೀವು ಕಾಮ್ಗೆ ಹೊಸಬ್ರಲ್ಲ, ಸಾರು ಅವ್ರಿಗೆ ಮುಮ್ತಾಜ್ಗೆ ನೋಡಕ್ಕೆ ಹೋಗ್ತಿದಾರೆ. ಹೋ, ಲವ್ವಾ? ಓ, ಲವ್ ಅಲ್ಲ, ಬರೀ ಲವ್. ಚಲ್, ಕಾಮ್ಗೆ ಇದೆ. ಯಾವಾಗ್ಲೂ ಟೆನ್ಷನ್. ಹೇಯ್, ನಿನಗೆ ಗೊತ್ತು ತಾನೆ ಇವತ್ತು ಸಾರ್ ಬರ್ಡೇ ಎಂದು? ಸಾರು ಮೇಡಮ್ ನೋಡಕ್ಕೆ ಹೋಗ್ತಾರೆ. ಸಂಜೆ ಆಗುತ್ತೆ ಬರೋದಕ್ಕೆ. ಸಾರ್ ಬರ್ತಾರೆ, ಕಟ್ ಮಾಡಿ. ಥ್ಯಾಂಕ್ಸ್. ಇಟ್ಸ್ ಓಕೆ ಸರ್. ಮುತ್ತು, ಗೊತ್ತು ಸರ್. ಸರಿ, ನಡೀರಿ.
ನನ್ನನ್ನು ಈ ಥರ ಒಂದು ಒಳ್ಳೆ ಪೊಸಿಷನಲ್ಲಿ ನೋಡಬೇಕನ್ನೋದು ಅವಳ ಕನಸಾಗಿತ್ತು. ಕೊನೆಗದಾಯಿತು ಕೂಡ. ಪ್ರತಿಯೊಬ್ಬರ ಜೀವನದಲ್ಲೂ ಲವ್ ಅನ್ನೋದೊಂದು ಗಾಡಿ ಥರ ಪಾಸ್ ಆಗುತ್ತೆ. ಕೆಲವ್ರಿಗದು ಟೈಮ್ ಪಾಸ್ ಆಗಿರುತ್ತೆ, ಕೆಲವ್ರಿಗದು ಜೀವನನೇ ಬದಲಾಗುತ್ತೆ. ಆದರೆ ನನ್ನ ಲೈಫಲ್ಲಿ ಮಚ್ಚ ಬರ್ತಾಳೆ ನೋಡು. ಇನ್ನ ಬಂದಿಲ್ಲ ಒಪ್ಕೊಂತಾಳೆ ಅಂತೀಯ? 100% ಬರ್ತಾಳೆ ನೋಡು. ಇಲ್ಲ ಕಣೋ, ಒಪ್ಕೊಂತಾಳೆ ಅಂತೀಯ? ಅಕ್ಕ ಒಪ್ಕೊಂತಾಳೆ. ಯಾಕೋ ಭಯ ಆಗ್ತದೆ ಕಣೋ. ಮಚ್ಚ ಬಂದ್ಲು ನೋಡು. ಹೋಗ್ ಮಾತಾಡೋ, ಪ್ಲೀಸ್ ಹೋಗೋ. ನನ್ನ ಮನದರಸಿ ನೀನೆಯೇ, ಮೊದಲ ಮಳೆಯಂತೆ ಧರೆಗೆ ನೀ ಬಂದೆ. ನನ್ನ ಮನದರಸಿ ನೀನೆಯೇ, ಅರಳು ಹೂವಿಗೆ ದುಂಬಿಯಾದಂತೆ ಮನವು ಹಾಡಿದೆ ಖುಷಿಯಲಿ. ನನ್ನಾಣೆಗೂ ನೀನೆ ನನ್ನಾಕೆ ಎಂದು ಗುನುಗುವೆ ಮನದಲ್ಲಿ. ಮೌನ ರಾಗವೇ ನೀ, ಮೌನ ರಾಗವೇ ನೀ, ಸರಿ, ನಾನು ಹೋಗ್ತೀನಿ. ರಾಗವೇ ನೀ, ಮೌನ ರಾಗವೇ ನೀ. ಮಚ್ಚಾಗೊಂದು ಇವತ್ತು ಪಾನಿಪುರಿ ಟ್ರೀಟೋ. ಮಚ್ಚ ಪಾಟಿನಾ? ಪರವಾಗಿಲ್ಲ ಬಿಡ್ ಮಚ್ಚ, ಬರ್ತಾಳೆ. ಏನಾಯ್ತು? ಹೇಳೇ ಬಿಡ್ಲಾ? ಏನು ಹೇಳ್ತೀನಿ? ಹೋಗಿ ಹೇಳೋದು, ಏನೂ ಆಗಲ್ಲ, ಪರವಾಗಿಲ್ಲ. ಹೇಳೇ ಬಿಡ್ತೀನಿ. ಹಾಂ. ಮಚ್ಚ ಬಂದು ನೋಡು. ಹೋಗೋ. ಮಚ್ಚಾಗೊಂದು ಇವತ್ತು ಟ್ರೀಟ್ ಕನ್ಫರ್ಮು. ಹೃದಯವು ನಿನ್ನ ಬೇಡುತ್ತಿದೆ. ನಾನು ಹೋದ್ಮೇಲೆ ಇದನ್ನ ಓಪನ್ ಮಾಡಿ ನೋಡು. ನನ್ನ ಪ್ರಶ್ನೆಗೆ ನಿನ್ನ ಮಚ್ಚ ಓಪನ್ ಮಾಡಿ ನೋಡು. ಏನಿದೆ ನೋಡೋ. ಮಚ್ಚ ಒಪ್ಕೊಂಬಿಟ್ಲು. ಮಿಡಿಯುವ ಹೃದಯದ ಭಾಷೆಯೇನು, ಪ್ರೀತಿಯಂದರೆ ಅರ್ಥವೇನು, ಕಣ್ಣ ಸಲುಗೆಯ ಹರುಷವೇನು, ಮುಗುಳು ನಗೆಯ ಧಾಟಿಯೇನು. ಇನ್ನೊಂದು ಸಾರಿ ನಾನು ಹೇಳುತ್ತೀನಿ, ನಿನ್ನ ನೋಡಲು ಆಸೆಯಾಗುತ್ತಿದೆ. ನಿನ್ನ ಪ್ರಶ್ನೆಗೆ ನನ್ನ ಉತ್ತರ ಸಿಕ್ಕಿತೆ, ಹೇಳು ನೀ. ಇರುವೆ ಕೊನೆವರೆಗೂ, ಬರುವೆ ಕೊನೆಯವರೆಗೂ, ನಿನ್ನಾಣೆಗೂ ಇರುವೆ ಕೊನೆ. ಅವತ್ತು ನನ್ನ ಕಾಲು ನೆಲದ ಮೇಲೇ ಇರಲಿಲ್ಲ. ಫಸ್ಟ್ ಲವ್ ಅಲ್ವಾ, ಎಲ್ರಿಗೂ ಹಾಗೇನೆ. ಇಲ್ಲಿ ಶುರುವಾಗಿದ್ದು ನನ್ನ ಕತೆ ಎಲ್ಲಿಗೆ ಬಂದು ನಿಂತಿದೆ ಅಂತ ನೀವೇ ನೋಡಿ. ನೋಡು, ಇವತ್ತು ನಿನ್ನ ಬರ್ಡೇ, ಹರ್ಟ್ ಮಾಡಬಾರ್ದು ಅಂತ ಮಗುಗೆ ಹೇಳೋ ಥರ ಹೇಳ್ತಿದ್ದೀನಿ. ನೀನು ನನ್ನನ್ನು ಅರ್ಥ ಮಾಡ್ಕೊ. ನನಗೂ ನಿಂಗೂ ಸೆಟ್ ಆಗಲ್ಲ. ಹಾಗೆಲ್ಲ ಹೇಳ್ಬೇಡ ಪ್ಲೀಸ್ ಕಣೆ. ನಂಗೆ ಬಿಟ್ಟರೆ ಇನ್ಯಾರೂ ಇದ್ದಾರೆ, ಅರ್ಥ ಮಾಡ್ಕೊ ಪ್ಲೀಸ್. ನೀನು ಇಲ್ದ್ರೆ ನನ್ನ ಕಲಿಯೋಕ್ಕಾಗಲ್ಲ ಕಣೆ. ಹೋಯ್ತು. ಮಾನ ಮರ್ಯಾದೆ ಇಲ್ವಾ ನಿಂಗೆ? ಹೇಳ್ತಿದ್ದೀನಿ ತಾನೆ, ಸೆಟ್ ಆಗಲ್ಲ ಅಂತ. ಪದೇ ಲೂಸ್ ಥರ ಅದನ್ನೇ ಕೇಳ್ತಿದ್ಯಾ? ಪರವಾಗಿಲ್ಲ,
ಮಾತಾಡು. ಹಲೋ, ಇಟ್ಸ್ ಮೈ ಪರ್ಸ್ನಲ್. ಏನು ಪರ್ಸ್ನಲ್ಲ? ಕೈ ಇಟ್ಕೊಂಡು ಓಡಾಡ್ಬೇಕಾದ್ರೆ ಗೊತ್ತಿರಲಿಲ್ಲ ಪರ್ಸ್ನಲ್ ಅಂತ, ಕ್ಲೋಸಾಗಿ ಮೂವ್ ಆಗ್ಬೇಕಾದ್ರೆ ಗೊತ್ತಿರಲಿಲ್ಲ ಪರ್ಸ್ನಲ್ ಅಂತ. ಈಗ ನಾನು ಯಾರು ಅಂತ ಕೇಳಿದ್ದು ನಿನಗೆ ಪರ್ಸ್ನಲ್ಲಾ? ನಾಚಿಕೆ ಆಗಲ್ವಾ ಈ ಥರ ಮಾತಾಡೋಕ್ಕೆ? ಸರಿ, ಒಂದು ನಿಮಿಷ ಫೋನ್ ಕೊಡು. ಸರಿ ಆಯಿತು. ಇಷ್ಟೊತ್ತು ನೀನು ಕೇಳಿದ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟೆ. ಈಗ ನಾನು ಕೇಳೋ ಪ್ರಶ್ನೆಗೆ ನೀನು ಉತ್ತರ ಕೊಡು. ಏನು? ಯಾರಾದ್ರು ಇಷ್ಟಪಡ್ತಿದ್ಯಾ? ಹೌದು. ಆ್ಯಕ್ಚುಲಿ ಇದನ್ನು ಹೇಳೋಣ ಅಂತಲೇ ನೀನು ಕರೆದಿದ್ದು, ಆದರೆ ಹೇಗೆ ಹೇಳಬೇಕು ಅಂತ ಗೊತ್ತಿರಲಿಲ್ಲ. ನೋಡು, ನೀನೇ ಹೇಳಿಬಿಟ್ಟೆ. ಇದು ಆ್ಯಕ್ಚುಲಿ ವಿಷಯ ಅಂದರೆ ಅದಕ್ಕೆ ಮೇಡಮ್ ಅವ್ರು ಕಾಲ್ ಮಾಡಿದ್ರು, ಕಾಲ್ ಪಿಕ್ ಮಾಡ್ತಿಲ್ಲ, ಆನ್ಲೈನ್ ಮೆಸೇಜ್ ರಿಪ್ಲೈ ಮಾಡ್ತಿಲ್ಲ. ಬಾಬಾ ಏನು ಹುಡುಗಿರಪ್ಪ ನೀವಲ್ಲ. ಥೂ, ನಾಚಿಕೆ. ನೋಡು, ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಬೇಡ. ಹುಡುಗ US ಅಲ್ಲಿ ವರ್ಕ್ ಮಾಡ್ತಿದ್ದಾನೆ, ಇಷ್ಟಾನೂ ಆಗಿದ್ದಾನೆ. ಅಪ್ಪ ನಿನಗೊಂದೊಳ್ಳೆ ಲೈಫ್ ಅಂದರು. ಥಿಂಕ್ ಮಾಡಿ ಓಕೆ ಅಂದೆ. ನಿಜ, ನೀನು ಈ ಥರ ಮಾಡ್ತೀನಿ ಅಂತ ಅನ್ಕೊಂಡಿರಲಿಲ್ಲ ಕಣೆ. ಮೇಲೆ ತುಂಬ ನಂಬಿಕೆ ಇಟ್ಟಿದ್ದೆ. ಛೇ, ಬಿಡು, ನೀನು ಒಂದೊಳ್ಳೆ ಹುಡುಗಿನ ನೋಡ್ಕೊ. ನನ್ನೇ ನಿಂತರ ಅನ್ಕೊಂಡ ಒಬ್ಬನ್ನ ಬಿಟ್ಟು ಒಬ್ಬನ ಇಷ್ಟಪಡೋದಕ್ಕೆ? ಹಾಂ, ಕರೆಕ್ಟು. ನನಗೆ ಮೋಸ ಮಾಡೋಳು ನೀನೇ ಚೆನ್ನಾಗಿರ್ತೀಯ ಅಂದಮೇಲೆ ಯಾವ ತಪ್ಪು ಮಾಡ್ತೀರ? ನಾನ್ಯಾಕೆ ನೋವು ತಿನ್ಬೇಕು? ನೋಡ್ತಾ ಇರು, ನಿನಗಿಂತ ಒಳ್ಳೆ ಹುಡುಗಿನ ಲೈಫಲ್ಲಿ ಲವ್ ಮಾಡಿ ಲೈಫಲ್ಲಿ ಸೆಟ್ಲ್ ಆಗಿಲ್ಲ ಅಂದರೆ ಕೇಳು, ಯಾವತ್ತೂ ನನ್ನ ಮುಖ ತೋರಿಸ್ಬೇಡ ನೀವು. ಐ ಲವ್ ಯು. ಸರಿನಾ? ಅಂದ್ರೆ ಅವಳು ಮಾಡ್ತಿರೋದು ಸರಿನಾ? ಅಲ್ಲ, ಅದ್ಯಾಕೆ ನೀವು ಹುಡುಗರು ಹೀಗೆ ಒಂದು ಹುಡುಗಿ ಬಗ್ಗೆ ಕರೆಕ್ಟಾಗಿ ತಿಳ್ಕೊಂಡಿರನೇ ಅವ್ರನ್ನ ನಿಮ್ಮ ಇಷ್ಟ ಬಂದಂಗೆ ನೀವು ಜಡ್ಜ್ ಮಾಡ್ತೀರಾ? ಕರೆಕ್ಟು. ಇದುವರೆಗೂ ನಾನು ತಪ್ಪಾಗಿ ಜಡ್ಜ್ ಮಾಡ್ತಿದ್ದೆ. ಈಗ ಗೊತ್ತಾಯ್ತು ಅವಳು ಎಂತವಳು ಅಂತ. ನಿಜ ಏನಂತ ಗೊತ್ತಿಲ್ದಿರ ಏನೇನೋ ಮಾತಾಡ್ಬೇಡ ಅಭಿ. ನೋಡಿದ್ನಲ್ಲ ಕಣ್ಣಾರ್ ಬಂದಿದ್ದ ಫೋನ್ ಕಾಲ್ನ ಕೊನೆಗೆ ಅವಳೇ ಒಪ್ಕೊಂಡ್ಲು ಹೌದು ಅಂತ. ಕಾಲ್ ಮಾಡಿದ್ದು ಡಾಕ್ಟರ್. ಓ, ಇಷ್ಟು ದಿನ ನಾನು ಈಗ ಡಾಕ್ಟ್ರಾ? ಬೊಬ್ಬೊಬ್ಬೊಬ್ಬ, ಏನು ಹುಡುಗಿರಪ್ಪ ಇನ್ ಕಾಲದಲ್ಲಿ. ಥೂ, ಈಗ ಗೊತ್ತಾಯ್ತು ಅವಳು ಎಂತ. ಇಷ್ಟಪಟ್ಟಿದ್ದ ಹುಡುಗಿನ ಹೀಗೆಲ್ಲ ಮಾತಾಡೋದಕ್ಕೆ ನಾಚಿಕೆ ಆಗೋದಿಲ್ವಾ ನಿಂಗೆ? ಇದೇನಾ ಇಷ್ಟು ವರ್ಷ ನೀನು ಮಾಡಿದ ಲವ್? ಅಲ್ಲ, ನೀವು ಹುಡುಗರು ಲವ್ ಸ್ಟಾರ್ಟಿಂಗಲ್ಲಿ ಹುಡುಗಿ ಹೇಗೆ ಇದ್ರೂ ಏನೇ ಮಾಡಿದ್ರು ಸುಮ್ಮನೆ ಇರ್ತೀರಾ. ಆಮೇಲೆ ಹೋಗ್ತಾ ಹೋಗ್ತಾ ಚಿಕ್ಕ ಚಿಕ್ಕ ವಿಷಯಕ್ಕೂ ಡೌಟ್ ಪಡ್ತೀರಾ, ಎಲ್ಲದಕ್ಕೂ ಅನುಮಾನ ಬೀಳ್ತೀರಾ. ಇದೇನಾ ನೀನು ಮಾಡಿದ ಲವ್? ಕೊನೆಗೊಂದಿನ ನೀನು ಅಮ್ಮ ಥರ ನೋಡ್ತಿದ್ದೆ ಅಂದಿದ್ದ ಬಾಯಿಂದ ಅಮ್ಮನಂತ ಬೈತೀರಾ. ಥೂ, ನಾಚಿಕೆ ಆಗಬೇಕು ಕಣೋ ನಿಂಗೆ. ಹೇಳ್ದೆ ತಾನೆ ಕಾಲ್ ಮಾಡಿದ್ದು ಡಾಕ್ಟರ್ ಅಂತ. ಹಾಯ್ ಡಾಕ್ಟರ್. ಹಲೋ. ಸಾರಿ ಮಂದಾರ ಅವರೇ, ನಿಮ್ಮ ರಿಪೋರ್ಟ್ನ ರಿಸೆಪ್ಷನಲ್ಲಿ ಕೊಟ್ಟಿದ್ದೀನಿ, ಒಂಚೂರು ತೊಗೊಂಬಂದ್ಬಿಡಿ. ಹಾಂ. ನೀವಲ್ಲಮ್ಮ, ನೀವು ಕೂತ್ಕೊಳ್ಳಿ. ನೀನು ಹೋಗ್ಬಾ ಮಂದಾರ. ಮನೇಲಿ ಯಾರು ದೊಡ್ಡವ್ರು ಬಂದಿಲ್ವಮ್ಮ? ಇಲ್ಲ ಡಾಕ್ಟರ್, ಆ್ಯಕ್ಚುಲಿ ಅವಳಿಗೆ ಅಪ್ಪ ಮಾತ್ರ ಇರೋದು. ಓಕೆ. ಅಮ್ಮ ಅವಳು ಚಿಕ್ಕವಳಿರ್ಬೇಕಾದ್ರೇ ರೋಡ್ ಆಕ್ಸಿಡೆಂಟಲ್ಲಿ ತೀರ್ ಹೋದ್ರು. ಆಗ್ಲಿಂದ ಅವ್ರ ಅಪ್ಪನೇ ಅವಳನ್ನ ನೋಡ್ಕೊಳ್ತಿರೋದು. ಯಾಕೆ ಡಾಕ್ಟರ್, ಏನಾದರೂ ಸೀರಿಯಸ್ಸಾ? ಆ್ಯಕ್ಚುಲಿ ಮಂದಾರ ನನಗೆ ಪರಿಚಯ ಇರೋ ಹುಡುಗಿ, ಮೋರೋವರ್ ನನ್ನ ಜೂನಿಯರ್ ಕೂಡ. ಬಟ್ ಆ ಹುಡುಗಿಯಿಂದ ಇಷ್ಟೆಲ್ಲ ವಿಷಯ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ. ಎನಿವೆ, ಐ ಡೋಂಟ್ ಹೌ ಟು ಸೇ ದಿಸ್, ಬಟ್ ನಾನು ನಿಮ್ಗೆ ಹೇಳಲೇಬೇಕು. ನೋಡಿಮ್ಮ, ಮಂದಾರ ಯಾವಾಗಲೂ ಹೇಳ್ತಾ ಇದ್ದು, ಡಾಕ್ಟರ್ ನನಗೆ ತುಂಬ ಹೆಡ್ಡೇಕ್ ಆಗ್ತಾಯಿದೆ ಆ್ಯಂಡ್ ಮೂಗು ತುಂಬ ಬ್ಲೀಡ್ ಆಗ್ತಾಯಿದೆ ಅಂತ. ಸೊ ನಾನು ಅವ್ರಿಗೆ ಯಾವಾಗಲೂ ಸಜೆಸ್ಟ್ ಮಾಡ್ತಾಯಿದ್ದೆ, ನೋಡಿ ಒಂದು ಸ್ಕ್ಯಾನ್ ಅಥವಾ ಎಕ್ಸ್ರೇ ಏನಾದರೂ ಮಾಡಿಸಿ ಅಂತ. ಬಟ್ ಮಂದಾರ ಅವ್ರಿಲ್ಲ ಡಾಕ್ಟರ್, ನಾನು ಹೀಟ್ ಐಟಮ್ಸ್ ತಿಂತೀನಿ ಆ್ಯಂಡ್ ಔಟ್ಸೈಡ್ ಫುಡ್ ಜಾಸ್ತಿ ತಿಂತೀನಿ, ಸೊ ಅದರಿಂದನೇ ಹೀಟಾಗಿ ಮೂಗಲ್ಲಿ ಬ್ಲಡ್ ಬರ್ತಾ ಇರ್ಬೋದು ಅಂತ ಹೇಳಿ ಊಟ ಮಾಡಿ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳಿ ಸ್ಕ್ಯಾನ್ ಮಾಡಿಸೋಕ್ಕೆ ತುಂಬ ನೆಗ್ಲೆಕ್ಟ್ ಮಾಡಿದರು.
ಬಟ್ ಫೈನಲಿ ಶಿ ಅಗ್ರೀಡ್ ಫಾರ್ ದಿಸ್ ಸ್ಕ್ಯಾನ್ ಮಾಡಿಸಿದ ಮೇಲೆ ಗೊತ್ತಾಯಿತು ಮಂದಾರ ಅವ್ರ ಮೂಗಲ್ಲಿ ಬರ್ತಾ ಇರೋ ಬ್ಲಡ್ಡು ಹೀಟಿಂದ ಅಲ್ಲ ಅಂತ. ಶಿ ಹ್ಯಾವ್ ಮೈನಂಗಿಟಿಸ್. ಹಾಗಂದ್ರೆ ಡಾಕ್ಟರ್? ನೋಡಿ, ನಿಮ್ಗೆ ಅರ್ಥ ಆಗೋ ಥರ ಹೇಳಬೇಕು ಅಂತಂದರೆ ಮಂದಾರ ಅವ್ರ ತಲೆಯಲ್ಲಿ ಒಂದು ಬಲವಾದ ಪೆಟ್ಟು ಬಿದ್ದಿದೆ. ಮೇ ಬಿ ಅದೊಂದು 10 to 15 years ಬ್ಯಾಕ್, ಐ ಆಮ್ ನಾಟ್ ಶೋರ್. ಬಟ್ ಆ ಗಾಯಕ್ಕೆ ಅವರು ಸರಿಯಾದ ಟ್ರೀಟ್ಮೆಂಟ್ ತೊಗೊಳ್ದಿರೋ ಹಾಗೆ ಬಿಟ್ಟಿರೋದ್ರಿಂದ ಬ್ಯಾಕ್ಟೀರಿಯಾಸ್ ಎಲ್ಲ ಫಾರ್ಮ್ ಆಗಿ ಇನ್ಫೆಕ್ಷನ್ ಆಗಿದೆ. ಇದರಿಂದ ಏನಾಗ್ಬೋದು ಡಾಕ್ಟರ್? ನೋಡಿಮ್ಮ, ಹೇಳೋಕ್ಕಾಗಲ್ಲ. ಇದರಿಂದ ಏನು ಬೇಕಾದರೂ ಆಗ್ಬೋದು. ಹೇಳ್ಕೊಳ್ಳೋಕ್ಕೆ ಆಗದಿರೋಷ್ಟು ತಲೆನೋವು ಬರ್ಬೋದು, ಮೂಗಲ್ಲಿ ಇನ್ನೂ ಬ್ಲೀಡ್ ಜಾಸ್ತಿ ಆಗ್ಬೋದು, ಬ್ರೈನ್ ಡೆಡ್ ಕೂಡ ಆಗ್ಬೋದು. ಡಾಕ್ಟರ್, ಇದಕ್ಕೇನು ಸೊಲ್ಯೂಷನ್ನೇ ಇಲ್ವಾ? ಗಾಯದಾಗಲೇ ಏನಾದರೂ ಟ್ರೀಟ್ಮೆಂಟ್ ತೊಗೊಂಡಿದ್ರೆ ಮೇ ಬಿ ಅದು ಸಾಧ್ಯ ಆಗ್ತೈತೆ ನಾವು. ಬಟ್ ಇಟ್ಸ್ ಟೂ ಲೇಟ್. ಶಿ ಈಸ್ ಇನ್ ಫೈನಲ್ ಸ್ಟೇಜ್. ಡಾಕ್ಟರ್, ಏನು ಹೇಳ್ತಾ ಇದ್ದೀರಾ ನೀವು? ಅವಳು ಇನ್ನೊಂದು ಸ್ವಲ್ಪ ದಿನದಲ್ಲಿ ಮದುವೆ ಆಗಬೇಕು ಅಂದ್ಕೊಳ್ತಿದ್ದಾಳೆ. ನೋಡಿ ಅದು ನಿಮ್ಮ ಪರ್ಸ್ನಲ್. ಆ್ಯಸ್ ಎ ಡಾಕ್ಟರಾಗಿ ನಾನೇನು ಹೇಳಬೇಕು ಎಲ್ಲ ಹೇಳಿದ್ದೀನಿ. ಆ್ಯಸ್ ಎ ಬ್ರದರಾಗಿ ಹೇಳಬೇಕು ಅಂತಂದರೆ ಅವ್ರು ಎಷ್ಟು ದಿನ ಆದರೂ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನಂದಷ್ಟು ಟ್ಯಾಬ್ಲೆಟ್ಸ್ನ ಬರ್ಕೊಡ್ತೀನಿ, ಸೊ ಅದನ್ನ ರೆಗ್ಯುಲರಾಗಿ ಫಾಲೋ ಮಾಡೋಕ್ಕೆ ಹೇಳಿ. ಸಾರಿ, ಒನ್ ಮೋರ್ ಥಿಂಗ್, ನನಗೆ ಗೊತ್ತಿರೋ ಒಬ್ಬರು ಡಾಕ್ಟ್ರ್ ಇದ್ದಾರೆ, ಅವ್ರನ್ನ ಸಜೆಸ್ಟ್ ಮಾಡ್ತೀನಿ. ಸೊ ಅವ್ರ ಹತ್ರ ಟ್ರೀಟ್ಮೆಂಟ್ ತೊಗೊಳೋದ್ರಿಂದ ಒಂದು 5 ದಿನದಲ್ಲಿ ಆಗೋಂಥ ಹೆಚ್ಚು ಕಮ್ಮಿ ಇನ್ನೊಂದು 5 ದಿನ ಹೆಚ್ಚಾಗಿ ಬದುಕ್ಬೋದು. ಎಕ್ಸ್ಕ್ಯೂಸ್ ಮಿ ಡಾಕ್ಟರ್. ಐ ಆಮ್ ಕಮಿಂಗ್. ನನಗೆ ರೌಂಡ್ಸ್ಗೆ ಟೈಮ್ ಆಯಿತು, ನೀವಿನ್ನು. ಓಕೆ ಡಾಕ್ಟರ್. ಎಕ್ಸ್ಕ್ಯೂಸ್ ಮೀ, ನಿಮ್ಮ ಹೆಸರು? ಅಂಜು ಬೇಗಂ. ಅಂಜು, ರೈಟ್. ಅಂಜು, ಈ ವಿಷಯನ ಅವ್ರ ಅಪ್ಪಗೆ ತಿಳಿಸ್ಬಿಡಿ ಆ್ಯಂಡ್ ಮಂದಾರಾಗಿ ಅರ್ಥ ಆಗೋ ಥರ ಎಕ್ಸ್ಪ್ಲೇನ್ ಮಾಡಿಬಿಡಿ. ಓಕೆ ಡಾಕ್ಟರ್. ಹೇ ಮಂದಾರ, ನಾನು ಈಗ ತಾನೇ ಡಾಕ್ಟ್ರ್ ಹತ್ರ ಮಾತಾಡ್ಬಿಟ್ಟು ಬಂದೆ ಕಣೆ. ನಿಂಗೇನೂ ಆಗಲಿಲ್ವಂತೆ. ಅದೇ ನೀನು ಯಾವಾಗಲೂ ಹೇಳ್ತಿದ್ದೆ ಅಲ್ವಾ, ಗೋಬಿ ಜಂಕ್ ಫುಡ್ಡು ಅದೆಲ್ಲ ತಿಂದು ನಿಂಗೆ ಮೂಗಲ್ಲಿ ಬ್ಲಡ್ ಬರ್ತಿದೆ ಅಂತ. ಅದೇ ಅಂತೆ ಕಣೆ. ಇನ್ಮೇಲೆ ಸ್ವಲ್ಪ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀಯ ಕಣೆ. ನಾ ಹೇಳೋದು ಅರ್ಥ ಮಾಡ್ಕೊ ಮಂದಾರ. ದೂರದ ಪಯಣಕ್ಕೆ ಕಂಡಿಹೆ ಕನಸ, ಕಾಣದ ಕಡಲನು ಕಾಣದೆ ಹೋಗುವ ವಯಸ್ಸ. ಯಾರಲ್ಲಿ ನಾ ಹೋಗಿ ಬೇಡಲಿ ಭಿಕ್ಷೆಯ ಬದುಕಲು ಇನ್ನ, ಯಾರೇನೇ ಅಂದರು ಬೆಳೆಸಿಸಲು ಇದೆ ಬಿಟ್ಟೋಗೋದೇಗೆ ನಿನ್ನ. ಕಣ್ಣಂಚಲಿ ಕಂಡ ಕನಸನು ನನಸಾಗದೆ ಬಿಡೋ ಭಯವಾಗಿದೆ. ಯಾರಿಲ್ಲದೆ ಮರುಳು ಭೂಮಿಲಿ ಇಡುವ ಪ್ರತಿ ಹೆಜ್ಜೆ ಅಳಿಸುತ್ತಿದೆ. ಮನಸ್ಸೇ ಮನಸ್ಸಲಿಡು ಅವನ ನಗುವ, ಕಂಡು ಕಾಣದಿರೋ ನನ್ನ ಈ ನೋವ. ಕನಸಲು ನನಸಲು ನಿನಗೆ ನಾ ಕಾಯುವೆನು ದಿನ ದಿನ.
ಪ್ರತಿ ಕ್ಷಣ ನಿನ್ನ ನೆನಪೇ ನನ್ನ ಧೈರ್ಯ ಆವರಿಸುವ ನೀ ಸುಮ್ಮನೆ ಅನುಮಾನವೇಕೆ ಹೇಳು ನೂರಾರು ಜನ್ಮವೇ ಹೋದರೂ ನಿನ್ನ ನಾನು ಬಿಡೆನು ಜಗವೆಲ್ಲವೂ ಬೇಡ ಅಂದರು ಕುಣಿಯುವೆ ಮುಳ್ಳಿನ ಮೇಲೂ ಯಾರೇನೇ ಅಂದರೂ ನಾನು ನಿನ್ನಯ ನೆರಳು ಕಣ್ಣಂಚಲಿ ನಿನ್ನ ಬಿಂಬವು ನನ್ನ ಮನಸ್ಸಿಗೆ ಹಿತವಾಗಿದೆ ಹಾರಾಡುವ ಹಕ್ಕಿಯಾಗಿದೆ ನಿನ್ನ ನೆನಪೆ ಸದಾ ಕಾಡುತ್ತಿದೆ ಮನಸ್ಸೇ ಮನಸಲಿಡು ಅವಳ ನಗುವ ಕಂಡು ಕಾಣದಿರು ನನ್ನ ಈ ನೋವಾ ಮನಸ್ಸಿನ ಜೀವನ ಕನಸಾಗಿಯೇ ಉಳಿಯುವುದು ದಿನ ದಿನ ಪ್ರತಿ ಕ್ಷಣ ನಿನ್ನ ನೆರಳೆ ನನ್ನ ಭಯವಾಗಿದೆ ಏಳೇಳು ಜನ್ಮವೇ ಹೋದರೂ ನೀನೆ ನನಗೆ ಬೇಕು ನನ್ನ ಪಯಣವಿಲ್ಲಿ ಮುಗಿದಿದೆ ನಾನೇನು ಮಾಡಲೇಳು ಸಾಯುವ ಭಯವಿಲ್ಲ ಕೇಳು ದೇವರೇ ಹೇಗೆ ಅವನ ಬಿಡಲಿ ಕಂಡು ನೀ ಕರುಣೆ ತೋರದೆ ಇರುವೆ ಯಾರದೆಲ್ಲಿ ಗೆಲುವೆ ಬೇರೆ ನಾನು ನಿನ್ನ ಬೇಡೆನು ಅವನು ನಗು ನಗುತ್ತಾ ಬಾಳಲಿ ಇನ್ನೆಷ್ಟೇ ಜನ್ಮವು ಬಂದರು ಅವನೇ ನನಗೆ ಸಿಗಲಿ ಮನಸ್ಸೇ ಮನಸಲಿಡು ನಮ್ಮ ಈ ನೆನಪ ಕಂಡು ಕಾಣದಿರು ನಮ್ಮ ಈ ಹಾಯ್ ಕಣೆ, ಹೇಗಿದ್ಯಾ? ಇಸ್ ಎವ್ರಿಥಿಂಗ್ ಫೈನ್? 2-3 ದಿನದಲ್ಲಿ ಸಾಯೋಳು ನಾನು. ನನಗೆ ಯಾಕೆ ಈ ಫೇಕ್ ಇರಲ್ಲ? ಹಾಗೆಲ್ಲ ಮಾತಾಡಬೇಡ ಕಣೆ, ಏನೂ ಆಗೋದಿಲ್ಲ. ಸಮಾಧಾನ ಮಾಡ್ಕೋ. ಸರಿ, ಅದೇನೋ ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂತಿದ್ದೆ ಅಲ್ವಾ? ಏನು? ಒಂದು ವಿಷಯ ಹೇಳ್ತೀನಿ, ಯಾರಿಗೂ ಹೇಳಲ್ಲ ಅಂತ ಪ್ರಾಮಿಸ್ ಮಾಡು. ಫಸ್ಟ್ ನಿನ್ನ ವಿಷಯ ಏನಂತ ಹೇಳು, ಆಮೇಲೆ ಪ್ರಾಮಿಸ್ ಮಾಡ್ತೀನಿ. ನೋಡು, ನಾನು ತಗೊಂಡಿರೋ ಈ ಡಿಸಿಷನ್ ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ. ಆದರೆ ಇದನ್ನು ಬಿಟ್ಟರೆ ಬೇರೆ ದಾರಿ ಗೊತ್ತಿಲ್ಲ ಅಂಜು. ಅದೇನಂತ ಹೇಳೆ? ಅಭಿ ನನ್ನ ಎಷ್ಟು ಹುಚ್ಚಾಗಿ ಲವ್ ಮಾಡ್ತಿದ್ದಾನೋ ಅನ್ನೋದು ನಿಂಗೂ ಗೊತ್ತು. ಹೌದು.
ನನಗೆ ಈ ಥರ ಪ್ರಾಬ್ಲಮ್ ಇರೋದೇನಾದರೂ ಅವ್ನಿಗೆ ಗೊತ್ತಾದರೆ ಅವ್ನು ನಿಜವಾಗ್ಲೂ ತಡ್ಕೊಳ್ಳಲ್ಲ ಕಣೆ. ಅವನಿಗೇನಾದರೂ ನೋವಾದರೆ ನಾನು ಆಗಲೇ ವಿಷ ತೊಗೊಂಡು ಸತ್ತೋಗ್ತೀನಿ. ಹಾಗೆಲ್ಲ ಮಾತಾಡ್ಬಿಡ ಕಣೆ, ಏನೂ ಆಗೋದಿಲ್ಲ ಅಂತ ಹೇಳ್ತಿದ್ದೀನಿ ತಾನೇ. ಸರಿ, ಈಗ ನೀನೇನು ಮಾಡಬೇಕು ಅಂದ್ಕೊಂಡಿದ್ಯಾ? ತುಂಬ ಯೋಚನೆ ಮಾಡಿ ಒಂದು ನಿರ್ಧಾರ ತಗೊಂಡಿದ್ದೀನಿ. ಆದರೆ ಅದೆಷ್ಟು ಸರಿನೋ ಎಷ್ಟು ತಪ್ಪೋ ನಂಗೆ ಗೊತ್ತಿಲ್ಲ. ಏನು ಹೇಳ್ತಿದ್ಯಾ? ಹುಡುಗರು ಪ್ರಾಬ್ಲಮ್ಮೇ ಇದು ಕಣೆ. ಅವ್ರನ್ನ ನಾವು ಪ್ರೀತಿಯಿಂದ ದೂರ ಮಾಡಿದಷ್ಟು ಅವ್ರು ನಮಗಿನ್ನೂ ಹತ್ರ ಆಗ್ತಾನೆ ಇರ್ತಾರೆ. ಎಷ್ಟು ಬೈದರು, ಎಷ್ಟು ಅವಮಾನ ಮಾಡಿದ್ರು ಅವ್ರ ಪ್ರೀತಿ ನಿಜವಾದ್ದೇ ಆಗಿದ್ದರೆ ಅವ್ರು ಯಾವತ್ತೂ ನಮ್ಮನ್ನು ದೂರ ಮಾಡ್ಕೊಳ್ಳಲ್ಲ, ಅಷ್ಟು ಹಚ್ಕೋತಾರೆ. ಅದೇ ನಾವು ಬೇರೆ ಹುಡುಗನ ಜೊತೆ ಕ್ಲೋಸ್ ಆಗಿ ಬೇರೆ ರೀತಿ ಸಂಬಂಧ ಬೆಳೆಸ್ಕೊಂಡ್ರೆ ನಮ್ಮೇಲಿರೋ ಕೋಪಕ್ಕಾದರೂ ನಮ್ಮನ್ನ ಮರೆತು ಖುಷಿಯಾಗಿರ್ತಾರೆ. ಅದಕ್ಕೆ ನನಗಿರೋ ಈ ಪ್ರಾಬ್ಲಮ್ನ ಮುಚ್ಚಿಟ್ಟು ಮನೇಲಿ ಹುಡುಗನ ನೋಡಿದ್ದಾರೆ. ಹೇಗಿದ್ದರೂ ನಾವು ಬೇರೆ ಕ್ಯಾಸ್ಟ್ ಅಂತ ಒಪ್ಪೋದಿಲ್ಲ. ಹುಡುಗ US ಅಲ್ಲಿ ವರ್ಕ್ ಮಾಡ್ತಿದ್ದಾನೆ, ಇಷ್ಟನೂ ಆಗಿದ್ದಾನೆ ಅಂತ ಸುಳ್ಳು ಹೇಳಿ ಅವನ್ನ ದೂರ ಮಾಡೋಣ ಅಂದ್ಕೊಂಡಿದ್ದೀನಿ. ನಿಂಗೇನು ಹುಚ್ಚಿಡ್ದಿದ್ಯಾ? ಏನು ಮಾತಾಡ್ತಾ ಇದೀಯಾ ನೀನು? ಮತ್ತು ಇನ್ನೇನು ಮಾಡಲಿ ಹೇಳು? ನನಗೆ ಈ ಥರ ಪ್ರಾಬ್ಲಮ್ ಇರೋದು ಅವನಿಗೆ ಏನಾದರೂ ಗೊತ್ತಾದರೆ ಅವನು ನನ್ನ ಜೊತೆನೇ ಸತ್ತೋಗ್ತಾನೆ. ಅದೇ ನಾನು ಬೇರೆ ಹುಡುಗನ ಇಷ್ಟಪಡ್ತಿದ್ದೀನಿ ಅಂತ ಗೊತ್ತಾದರೆ 4-5 ದಿನ ಫೀಲ್ ಮಾಡಿ ನನ್ನ ಮೇಲಿರೋ ಕೋಪಕ್ಕಾದರೂ ನನ್ನ ಮರೆತು ಬೇರೆ ಹುಡುಗಿನ ಮದುವೆ ಆಗಿ ಖುಷಿಯಾಗಿರ್ತಾನೆ. ಅದಕ್ಕೆ ನೀನು ಕೆಟ್ಟೋಳು ಮಾಡ್ಕೋಬೇಕಾ? ಏನು ಮಾಡೋದು? ಕೆಲವು ಸಲ ನಾವು ಕೆಟ್ಟೋರಾಗೋದ್ರಿಂದ ಬೇರೆಯವ್ರಿಗೆ ಒಳ್ಳೇದಾಗುತ್ತೆ ಅನ್ನೋದಾದರೆ ಕೆಟ್ಟೋರಾಗೋಣ ಬಿಡು. ಏನು ಮಾಡ್ತಾ ಇದೀಯ ನೀನು? ನಂಗೆ ಯಾಕೋ ಬೇಡ ಅನ್ನಿಸ್ತಿದೆ ಕಣೆ. ಬೇರೆ ದಾರಿ ಇಲ್ಲ ಕಣೆ, ನೀನು ಸುಮ್ಮನೆ ಇರು. ಹಲೋ ಹಲೋ ಹೋಯ್, ಹಲೋ ಕೇಳಿಸಿದ್ಯಾ? ಹಲೋ, ನಾಳೆ ಮಾರ್ನಿಂಗ್ ಸಿಗು, ಮಾತಾಡಬೇಕು. ಯಾಕೊಂಥರ ಮಾತಾಡ್ತಿದ್ಯಾ? ಏನಾಯ್ತು? ಇಷ್ಟು ದಿನ ಎಲ್ಲೋ ಹೋಗಿದ್ದೆ, ಯಾಕೆ ನಾನು ಕಾಲ್ ಮಾಡಿದೆ ಕಾಲ್ ಪಿಕ್ ಮಾಡಿಲ್ಲ, ಆನ್ಲೈದು ರಿಪ್ಲೈ ಮಾಡಲಿಲ್ಲ. ಹಲೋ, ಸಿಗು ಅಂತ ಹೇಳ್ದೆ ತಾನೆ. ಇರಿಟೇಟ್ ಆಗೋ ಬಿಹೇವ್ ಮಾಡಬೇಡ. ಇರಿಟೇಟ್ ಆಗೋ ಥರನಾ? ಯಾಕೊಂಥರ ಮಾತಾಡ್ತಿದ್ಯಾ? ಸರಿ, ಎಲ್ಲಿ ಸಿಗಬೇಕು? ನಾವು ರೆಗ್ಯುಲರ್ ಆಗಿ ಸಿಗೋ ಕೆಫೆಗೆ ಬಾ. ಏನಿದು ಹಾಸ್ಪಿಟಲ್ ರಿಪೋರ್ಟ್ ಇದ್ದಂಗಿದೆಯಲ್ಲ? ಸಾರಿ ಅಭಿ, ನಾನು ನಿಂಗೆ ಇದನ್ನ ಹೇಳಬಾರ್ದಿತ್ತು. ಬಟ್ ಸ್ಟಿಲ್ ನನ್ನ ಫ್ರೆಂಡ್ನ ನಾನು ಕೆಟ್ಟೋಳು ಮಾಡ್ಕೊಳ್ಳೋದಕ್ಕೆ ನಂಗೆ ಇಷ್ಟ ಇಲ್ಲ. ಅಭಿ, ನಾ ಹೇಳೋದು ಕೇಳಿಸ್ಕೊ, ನಿಂತ್ಕೋ. ಅಭಿ, ಹಾಯ್ ಅಪ್ಪ, ನಂಗೆ ಗೊತ್ತು ನೀನು ಈ ಲೆಟರ್ ಹೇಗಾದರೂ ಓದ್ತೀಯ ಅಂತ. ಸ್ವಲ್ಪ ನಾನು ಹೇಳೋ ವಿಷಯನ ಮನ್ಸು ಕಲ್ ಮಾಡ್ಕೊಂಡು ಕೇಳಿಸ್ಕೊ ಅಪ್ಪ. ಮೊದಲು ನಾನು ನಿನ್ನ ಹತ್ರ ಸಾರಿ ಆ್ಯಂಡ್ ಥ್ಯಾಂಕ್ಸ್ ಹೇಳಬೇಕು ಅಪ್ಪ. ಯಾಕಂದರೆ ಪ್ರತಿಯೊಬ್ಬರು ಲೈಫಲ್ಲೂ ಎಲ್ಲರಿಗೂ ಒಳ್ಳೆಯವರೇ ಸಿಗಲ್ಲ ಅಪ್ಪ. ಆದರೆ ನನ್ನ ಲೈಫಲ್ಲಿ ನನ್ನ ಅಪ್ಪ ಆಗಿ ನೀನು, ನನ್ನ ಫ್ರೆಂಡ್ಸ್, ನಾನು ಇಷ್ಟಪಡೋ ಹುಡುಗ ಎಲ್ಲರೂ ನನಗೆ ಒಳ್ಳೆಯವರೇ ಸಿಕ್ಕಿದ್ದಾರೆ ಅಪ್ಪ. ಆದರೆ ಅದನ್ನು ಅನುಭವಿಸೋ ಅಷ್ಟು ಲಕ್ಕಿ ನಾನಲ್ಲ ಅಪ್ಪ. ಅದು ಅಲ್ಲದೆ ನಂಗೆ ಅಮ್ಮ ಇಲ್ಲ ಅಂದರು. ಅಮ್ಮ ಇಲ್ಲ ಅನ್ನೋಕ್ವರೆಗೂ ನೀನು ಯಾವತ್ತೂ ನನಗೆ ಕೊಟ್ಟಿಲ್ಲ. ಯಾಕಂದರೆ ಒಂದು ಅಮ್ಮ ಹೇಗೆ ನೋಡ್ಕೋಬೇಕೋ ಅದಕ್ಕಿಂತ ಹೆಚ್ಚಾಗಿ ನೀನು ನನ್ನ ನೋಡ್ಕೊಂಡಿದ್ದೀಯ ಅಪ್ಪ. ಥ್ಯಾಂಕ್ ಯು ಫಾರ್ ದಟ್. ನೆಕ್ಸ್ಟ್ ಜನ್ಮ ಅನ್ನೋದೇನಾದರೂ ಇದ್ದರೆ ನಾನು ನಿನಗೆ ಮಗಳಾಗೆ ಹುಟ್ಟಬೇಕು. ಆ್ಯಂಡ್ ಸಾರಿ ಅಪ್ಪ, ನನ್ನ ಲವ್ ವಿಷಯನ ನಿನ್ನ ಹತ್ರ ಮುಚ್ಚಿಟ್ಟಿದ್ದಕ್ಕೆ. ಅವನ ಹೆಸರು ಅಭಿ ಅಂತ. ತುಂಬ ಒಳ್ಳೆ ಹುಡುಗ ಅಪ್ಪ. ಅಮ್ಮ ಆಗಿ ನೀನು ನನ್ನ ಹೇಗೆ ನೋಡಿಕೊಂಡು, ಲವರ್ ಆಗಿ ಅವ್ನು ನನ್ನ ಅಪ್ಪ ಥರ ಅಷ್ಟೇ ಚೆನ್ನಾಗಿ ನೋಡ್ಕೊಂಡ ಅಪ್ಪ. ಸರಿ ಅಪ್ಪ, ನನಗೆ
ತುಂಬ ಟೈಮ್ ಇಲ್ಲ. ನಂಗೆ ತುಂಬ ತಲೆನೋವು ಬರುತ್ತೆ ಅಪ್ಪ, ಮೂಗಲ್ಲಿ ಬ್ಲಡ್ ಬರುತ್ತೆ, ತುಂಬ ನರ್ಕ ಅನುಭವಿಸ್ತಿದ್ದೀನಿ. ಅದಕ್ಕೆ ಒಂದು ನಿರ್ಧಾರ ತಗೊಂಡಿದ್ದೀನಿ. ಹೇಗಿದ್ದರೂ ಒಂದಿನ ಸಾಯೋದೆ, ಅದು ನನ್ನ ಅಭಿ ಬರ್ಡೇ ದಿನನೇ ಆಗೋಗ್ಲಿ ಅಪ್ಪ. ಸಾರಿ ಟು ಸೇ ದಿಸ್. ಎಲ್ಲರೂ ಅವ್ರ ಲವರ್ಗೆ ಗಿಫ್ಟಾಗಿ ವಾಚ್ ಇಲ್ಲ ಡ್ರೆಸ್ ಏನಾದರೂ ಕೊಟ್ಟರೆ ನಾನು ನನ್ನ ಹುಡುಗಂಗೆ ಗಿಫ್ಟಾಗಿ ನನ್ನ ಸಾವನ್ನ ಕೊಡ್ತಿದ್ದೀನಿ ಅಪ್ಪ. ಇಂಥ ಲವರ್ ಅಲ್ವಾ ನಾನು? ಮೇ ಬಿ ಈ ಲೆಟರ್ ಓದೋ ಟೈಮಲ್ಲಿ ನಾನು ಇಲ್ದಿರನೂ ಹೋಗ್ಬೋದು. ಎನಿವೆ, ಲವ್ ಯು ಅಪ್ಪ. ಸಾರಿ, ಗುಡ್ ಬೈ. ಇಂತಿ ನಿಮ್ಮ ಮಗಳು ಮಂದಾರ. ಮಗಳೇ, ಮಗಳೇ. ಕಾಣೋ ಕನಸೆಲ್ಲ ಕಣ್ಮುಂದೆ ಕಂಡಂತೆ, ನನ್ನ ಕನಸೆಲ್ಲ ಕರಗುತ್ತಿದೆ. ನನ್ನ ಹೃದಯ ಹಿಡಿತಾನೆ ನಿಂತಂತೆ, ನನ್ನ ಹಿಡಿತಾನೆ ನಿಂತಂತಿದೆ. ಇರುವೆಯ ಕೊನೆವರೆಗೂ ಇರುವೆಯ. ಓಯ್, ಏನಿದು ತಲೆಯಲ್ಲಿ ಇನ್ನೂ ಊದ್ಕೊಂಡಿರೋ ಥರ ಇದೆ? ಅದಾ ಚಿಕ್ಕ ವಯಸ್ಸಲ್ಲಿ ಕಣ್ಣ ಮುಚ್ಚಾಲೆ ಆಡ್ತಾ ಇದ್ನಾ, ಆಗ ಅಲ್ಲೊಂದು ಮನೆ ಕಟ್ತಾ ಇದ್ರು. ಎಲ್ಲಿ? ಹೇಳೋದು ಕೇಳೋ. ಅಲ್ಲಿ ಒಂದು ಮನೆ ಕಟ್ತಾ ಇದ್ರು. ಮೇಲೆಯಿಂದ ಒಂದು ಕೋಲ್ ಬಂದು ತಲೆ ಮೇಲೆ ಬಿದ್ದು. ಅಯ್ಯೋ, ಆಮೇಲೆ ಏನಾಯ್ತು? ಆಮೇಲೆ ಏನು ಸ್ವಲ್ಪ ಊದ್ಕೊಂಡಂಗಾಯ್ತು. ಆಟಾಡ್ಕೊಂಡು ಹಾಗೆ ಅದನ್ನ ಮರ್ತ್ಬಿಟ್ಟೆ. ಆದರೆ ಆಗಾಗ ಸ್ವಲ್ಪ ತಲೆನೋವು ಬರುತ್ತೆ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಸರಿ, ಟ್ರೀಟ್ಮೆಂಟ್ ಏನು ತಗೊಂಡಿಲ್ವಾ? ಚಿಕ್ಕ ಚಿಕ್ಕ ಏಟ್ಗೆಲ್ಲ ಟ್ರೀಟ್ಮೆಂಟ್ ತಗೋತಾರಾ? ಅಪ್ಪಿ, ನಾನು ಸಡನ್ನಾಗಿ ಸತ್ತೋದ್ರೆ ಏನು ಮಾಡ್ತೀಯಾ? ಸುಮ್ಮನಿರು, ಹಂಗೆಲ್ಲ ಮಾತಾಡಬೇಡ. ಹೇಳು ಅಂದೆ ತಾನೆ. ಸುಮ್ಮನಿರೊಂದು ತಾನೆ. ಬಟ್ ನನ್ನ ಆಸೆ ಏನು ಗೊತ್ತಾ? ನಿನಗಿಂತ ಮುಂಚೆ ನಾನೇ ಸತ್ತೋಗ್ಬೇಕು. ಯಾಕೆ ಅಂತ ಕೇಳು. ಯಾಕೆ ಅಂತ ಕೇಳೋ. ಯಾಕೆ? ಯಾಕಂದರೆ ನನ್ನನ್ನು ನಾನು ವಿಧವೆ ಹಾಗೆ ನೋಡೋಕೆ ಇಷ್ಟ ಇಲ್ಲ. ಅದರಲ್ಲೂ ನೀನಿಲ್ಲದೆ ಇರೋ ಲೈಫ್ನ ನೆನಪು ಕೂಡ ಮಾಡ್ಕೊಳಕ್ಕಾಗಲ್ಲ ನನ್ನ ಕೈಯಲ್ಲಿ. ಬೇಡಪ್ಪ ಆ ಥರ ನರ್ಕ. ಸರಿ, ನಂಗೊಂದು ಪ್ರಾಮಿಸ್ ಮಾಡ್ತೀಯಾ? ಏನು? ನಿನ್ನ ಸಿತ್ರ ನಿಂಗೊಂದು ತಾಜ್ಮಹಲ್ ಕಟ್ಟಬೇಕಾ? ನಾನೇನು ಅಷ್ಟೆಲ್ಲ ತೊಂದರೆ ಕೊಡಲ್ಲ ಬಿಡು ನಿಂಗೆ. ಏನು ಗೊತ್ತಾ, ಲವ್ ಅವ್ರ ಫ್ರೆಂಡ್ಶಿಪ್ ಯಾವುದೇ ರಿಲೇಷನ್ಶಿಪ್ ಆಗಲಿ ಸ್ಟಾರ್ಟಿಂಗಲ್ಲಿ ಎಲ್ಲನೂ ಚೆನ್ನಾಗೇ ಇರುತ್ತೆ. ಹೋಗ್ತಾ ಹೋಗ್ತಾ ಈ ಈಗೋ, ಕೋಪ, ಜಗಳ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲನೂ ಬರುತ್ತೆ, ಇರುತ್ತೆ, ಹೋಗುತ್ತೆ. ಬಟ್ ಎಂಡ್ ಆಫ್ ದಿ ಡೇ ನಾವು ತೊಗೊಂಡೋಗೋದೇನೂ ಇಲ್ಲ ಅಲ್ವಾ? ಅದಕ್ಕೆ ಬದುಕಿದ್ದಾಗ ಯಾರು ಹೇಗಿರ್ತಾರೋ ಏನೋ, ಆದರೆ ಸಾಯುವಾಗ ಈ ಈಗೋ, ಕೋಪ ಎಲ್ಲ ಮರೆತು ಖುಷಿಯಿಂದ ಸಾಯಬೇಕು. ಅದರಲ್ಲೂ ನಾನು ಸಾಯೋವಾಗ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ಒಂದು ಸ್ಮೈಲಿಂದ ಹಾಗೆ ನಿನ್ನ ತೊಡೆ ಮೇಲೆ ನನ್ನ ಪ್ರಾಣ ಬಿಡಬೇಕು. ನಡ್ಸ್ಕೊಡ್ತೀಯಾ? ಆದಾಗ ನೋಡೋಣ ಬಿಡು. ನನ್ನ ಮಗನೇ, ನಾನು ಇಲ್ಲಿ ಸೀರಿಯಸ್ ಆಗಿ ಹೇಳ್ತಿದ್ರೆ ನಿನಗೆ ಜೋಕ್ ಆಗಿದೆಯಾ? ನೋಡು, ನಾನು ಸತ್ತಾಗ ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಿಕೊಂಡು ಹತ್ಕೊಂಡು ನನ್ನ ಕಳಿಸಿದ್ರೆ ನಿಜ ಮುಖ ಮೇಲೆ ಗುದ್ಬಿಡ್ತೀನಿ. ನೀನು ಪ್ರೀತಿಯಿಂದ ಸ್ಮೈಲ್ ಮಾಡಿಕೊಂಡು ಲವ್ ಯು ಅಂತ ಹೇಳಿ ನನ್ನ ಕಳಿಸ್ಕೊಡ್ಬೇಕು. ಏನಂತ ಹೇಳ್ತೀಯಾ? ಲವ್ ಯು, ಲವ್ ಯು. ಏನಂತ? ಲವ್ ಯು, ಲವ್ ಯು.
ಯಾಕಂದ್ರೆ ಬಿಟ್ಟದೆ ಎದಳೆಗಳು ಪ್ಲೀಸ್ ಬಿಟ್ರೆ ಯಾರು ಇದ್ದಾರೆ? ಮುಗಿಯದ ಪಯಣವೇದು ಎಂದಿಗೂ ಮನವೇ ಕ್ಷಮೆಯನ್ನು ಕೋರುವೆನು ಮರಳಿ ಬಾ ಉಸಿರೇ ಮುಗಿಯದ ಪಯಣವೇದು. ಎಕ್ಸ್ಕ್ಯೂಸ್ ಮೀ ಸರ್, ನೀವು ಹೇಳ್ದಂಗೆ ಅನಾಥಾಶ್ರಮಕ್ಕೆ ಊಟ ಕೊಟ್ಟಾಯಿತು. ಡೋಂಟ್ ವರಿ ಸರ್, ಯಾರಿಗೂ ಗೊತ್ತಿಲ್ಲದೇ ಕೊಟ್ಟಿದ್ದು. ಸರ್, ಇಫ್ ಯು ಡೋಂಟ್ ಮೈಂಡ್, ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೋದಾ? ನೀವೇನೂ ತಪ್ಪು ತಿಳ್ಕೊಳ್ಳಲ್ಲ ಅಂದರೆ. ಥ್ಯಾಂಕ್ ಯು ಸರ್. ನಿಮ್ಮ ಸಿಚುವೇಶನ್ ನನಗೆ ಅರ್ಥ ಆಗುತ್ತೆ ಸರ್, ಬಟ್ ಈ ಹಣೆ ಬರಹ ಅನ್ನೋದೇ ಹಾಗೆ. ಲೈಫಲ್ಲಿ ನಾವು ಅಂದ್ಕೊಳ್ಳೋದೇ ಒಂದು, ಅಲ್ಲಾಗದೇ ಒಂದು. ನಿಜವಾದ ಪ್ರೀತಿ ಅಂದರೆ 2 ದೇಹ ಸೇರೋದಲ್ಲ ಸರ್, 2 ಮನಸ್ಸು ಸೇರೋದು. ಹಾಗೆ ವ್ಯಕ್ತಿಗಳು ಸತ್ರು, ವ್ಯಕ್ತಿಗಳು ಬಿಟ್ಟು ಹೋಗಿರೋವಂಥ ನೆನಪುಗಳನ್ನ ಯಾರೂ ಅಳ್ಸೋಕ್ಕಾಗಲ್ಲ ಸರ್. ಡೋಂಟ್ ವರಿ ಸರ್, ನಿಮ್ಮ ಪ್ರೀತಿನೂ ನೆನಪುಗಳ ಮೂಲಕ ಹಾಗೆ ಬದುಕಿರುತ್ತೆ. ಸರಿ, ಬನ್ನಿ. ಮಾಯಾ, ಹಾಂ ಸರ್. ಪ್ರೀತಿಸೋ ಪ್ರತಿಯೊಬ್ಬರಿಗೂ ಈ ಮಾತು, ಲವ್ ಮಾಡಿ ತಪ್ಪಿಲ್ಲ, ಆದರೆ ಲವ್ ಮಾಡೋಕ್ಕೂ ಮುಂಚೆ ಒಂದು ಸಲ ಯೋಚನೆ ಮಾಡಿ ಅವ್ರು ನಿಮಗೆ ನಿಜವಾಗ್ಲೂ ಸೆಟ್ ಆಗ್ತಾರಾ ಅಂತ. ಬಟ್ ಲವ್ ಆದಮೇಲೆ ಯಾವುದೇ ಕಾರಣಕ್ಕೂ ಅವ್ರ ಮೇಲೆ ಡೌಟ್ ಬೀಳಬೇಡಿ, ಯಾವುದೇ ಕಾರಣಕ್ಕೂ ಹರ್ಟ್ ಮಾಡಬೇಡಿ. ಯಾಕಂದರೆ ಯಾವ ಟೈಮಲ್ಲಿ ಯಾರಿಗೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಬದುಕಿರೋವರೆಗೂ ಎಲ್ಲರನ್ನೂ ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ನಿಮ್ಮ ಈ ಈಗೋ ಜಗಳನ ಬಿಟ್ಟು ಎಲ್ಲರ ಜೊತೆ ಹ್ಯಾಪಿಯಾಗಿರಿ. ನಮ್ಮನ್ನು ಪ್ರೀತಿಸೋರು ನಮ್ಮ ಜೊತೇಲಿ ಇದ್ದಾಗಲೇ ಅವ್ರನ್ನ ಖುಷಿಯಾಗಿ ನೋಡ್ಕೊಳ್ಳಿ. ಯಾಕಂದರೆ ಒಂದಿನ ನಾವು ಮಾಡಿರೋ ತಪ್ಪು ನಮ್ಗೆ ಅರ್ಥ ಆಗೋ ಟೈಮಲ್ಲಿ ಅವ್ರು ನಮ್ಮ ಜೊತೇಲಿ ಇಲ್ದೂ ಹೋಗ್ಬೋದು. ನಿಜ ಗೊತ್ತಿಲ್ದಿರ ಯಾವತ್ತೂ ಒಬ್ಬರನ್ನ ಜಡ್ಜ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಕೆಲವು ಸಾರಿ ಕಣ್ಣಲ್ಲಿ ಕಾಣಿಸ್ಕೊಳ್ಳೋದು, ಕಿವಿಯಲ್ಲಿ ಕೇಳಿಸ್ಕೊಳ್ಳೋ ಎಲ್ಲ ವಿಷಯನೂ ನಿಜಾನೇ ಆಗಿರಲ್ಲ. ನಂಬಿ ಫ್ರೀ ಬಿಡಿ. ಅವ್ರ ಪ್ರೀತಿ ನಿಜವಾದೇ ಆಗಿದ್ದರೆ ಅವ್ರು ಯಾವತ್ತೂ ನಿಮಗೆ ಮೋಸ ಮಾಡಲ್ಲ. ಯಾಕಂದರೆ ಲವ್ಗೆ ಇನ್ನೊಂದು ಹೆಸರೇ ನಂಬಿಕೆ. ಕೊನೆವರೆಗೂ. ಹಾಯ್ ಅಭಿ, ದೈಹಿಕವಾಗಿ ನಾನು ನಿನ್ನ ಜೊತೆ ಇಲ್ಲದೆ ಇರ್ಬೋದು ಕಣೋ, ಆದರೆ ಮಾನಸಿಕವಾಗಿ ಯಾವಾಗಲೂ ನಿನ್ನ ಜೊತೆಲೇ ಇರ್ತೀನಿ ಕೊನೆವರೆಗೂ. ಎನಿವೇ, ಹ್ಯಾಪಿ ಬರ್ಡೇ ಅಭಿ.